ನಮ್ಮೆಲ್ಲರ ಮನಮುಟ್ಟುವ ಹಾಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಮಾತುಗಳನ್ನಾಡಿದ್ದಾರೆ. ಬಹುಶಃ ಸಂಸ್ಕಾರ ಅಂದಾಕ್ಷಣ ನಮಗೆಲ್ರಿಗೂ ಗೊತ್ತಿರುವ ಹಾಗೆ ಸಂಸ್ಕಾರ ಅಂದ್ರೆ ಏನು ಅಂತಂದ್ರೆ ಒಂದು ಉತ್ತಮ ನಡವಳಿಕೆ ಅಂತ ನಾವು ಕರಿತೀವಿ. ಒಂದು ಒಳ್ಳೆಯ ನಡವಳಿಕೆಗೆ ಸಂಸ್ಕಾರ ಅಂತೇಳಿ ನಾವು ಕರಿತೀವಿ. ಆ ಒಂದು ಸಂಸ್ಕಾರ ಅಥವಾ ಉತ್ತಮ ನಡವಳಿಕೆ ಪ್ರತಿಯೊಂದು ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರಿಂದ ಚಿಕ್ಕವರ ತನಕ ಕೂಡ ಆ ಒಂದು ಉತ್ತಮವಾಗಿರ್ತಕ್ಕಂಥ ನಡವಳಿಕೆ ಇತ್ತು ಅಂತಂದ್ರೆ ಆ ಇಡೀ ಕುಟುಂಬವೇ, ಆ ಇಡೀ ಸಂಸಾರವೇ ಒಂದು ನಂದನವನ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಅವರು ತಮ್ಮ ಮಾತುಗಳಲ್ಲಿ ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ಸಂಸ್ಕಾರ ಅಂದಾಕ್ಷಣ ನನಗೆ ಮಹಾಭಾರತದ ಒಂದು ಘಟನೆ ನೆನಪಾಗ್ತದೆ. ಕೌರವರು ಮತ್ತು ಪಾಂಡವರ ನಡುವೆ ಘನಘೋರ ಯುದ್ಧ ಆಯಿತು. ಆದ ನಂತರದಲ್ಲಿ ಕೌರವರೆಲ್ಲ ಸೋತು ಸುಣ್ಣಾಗಿಬಿಟ್ರು. ಕೊನೆಗೆ ಪಾಂಡವರು ಗೆದ್ದು ಬಿಟ್ರು. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಗಾಂಧಾರಿ, ಕೌರವರ ತಾಯಿಯಾಗಿರ್ತಕ್ಕಂಥ ಗಾಂಧಾರಿಯ ಭೇಟಿಗಾಗಿ ಬರ್ತಾರೆ. ಶ್ರೀಕೃಷ್ಣ ಬಂದು ಆ ಗಾಂಧಾರಿಯನ್ನ ಭೇಟಿಯಾಗಿ ಗಾಂಧಾರಿಗೆ ಒಂದಿಷ್ಟು ಮಾತನಾಡಿಸ್ಬೇಕು, ಭೇಟಿಯಾಗಬೇಕು. ಯುದ್ಧದ ನಂತರ ಸನ್ನಿವೇಶದಲ್ಲಿ ಅವರ ಮನಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನ ತಿಳಿದುಕೊಂಡು ಅವರಿಗೆ ಒಂದಿಷ್ಟು ಮಾತನಾಡಿಸ್ಬೇಕು ಅಂತೇಳಿ ಶ್ರೀಕೃಷ್ಣ ಗಾಂಧಾರಿ ಹತ್ರ ಬರ್ತಾನೆ. ಆಗ ಗಾಂಧಾರಿ ಕೋಪದಿಂದ, ಬಹಳ ಸಿಟ್ಟಿನಿಂದ ಶ್ರೀಕೃಷ್ಣನ ಮೇಲೆ ಚೀರಾಡಿ ಬಿಡ್ತಾರೆ, ಕೂಗಾಡ್ತಾರೆ ಒಂದೇ ಸೋಣಿ. ಏನು ಶ್ರೀಕೃಷ್ಣ, ನೀನು ಆ ಪಾಂಡವರಿಗೆ ಒಂದು ರೀತಿಯ ನ್ಯಾಯ ಕೊಟ್ಟಿದ್ದೀಯಾ, ನನ್ನ ಮಕ್ಕಳಾಗಿರ್ತಕ್ಕಂಥ ಕೌರವರಿಗೆ ಇನ್ನೊಂದು ರೀತಿಯಾಗಿರ್ತಕ್ಕಂಥ ನ್ಯಾಯವನ್ನು ಕೊಟ್ಟಿದ್ದೀಯಾ, ನನ್ನ ಮಕ್ಕಳಿಗೆ ಸೋಲಿಸಿಬಿಟ್ಟಿದೆಯಾ ಯುದ್ಧದಲ್ಲಿ, ಆ ಪಾಂಡವರಿಗೆ ಗೆಲ್ಲಿಸಿಬಿಟ್ಟಿದೆಯಾ, ಇದು ಯಾವ ನ್ಯಾಯ ನಿಂದು ಅಂತ ಆ ಗಾಂಧಾರಿ ಶ್ರೀಕೃಷ್ಣನ ಮೇಲೆ ಚೀರಾಡಿಬಿಟ್ರು. ಆಗ ಶ್ರೀಕೃಷ್ಣ ಬಹಳ ಸಮಾಧಾನದಿಂದ ಒಂದು ಮಾತನ್ನು ಹೇಳ್ತಾನೆ. ಏನು ಅಂತಂದ್ರೆ, ತಾಯಿ ಗಾಂಧಾರಿ, ಒಂದು ಕ್ಷಣ ಕೇಳು. ಪಾಂಡವರ ತಾಯಿಯಾಗಿರ್ತಕ್ಕಂಥ ಕುಂತಿದೇವಿ ಏನು ಮಾಡಿದಳು ಗೊತ್ತೇನು? ಆ ಕುಂತಿದೇವಿ ತನ್ನ 5 ಜನ ಮಕ್ಕಳನ್ನ ಬೆಳೆಸುವಂತ ಸಂದರ್ಭದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಆ ಮಕ್ಕಳ ಬೆಳವಣಿಗೆಯನ್ನ ಕಣ್ಣಾರೆ ಕಂಡು, ಆ ಬೆಳವಣಿಗೆಯಲ್ಲಿ ಏನಾದರೂ ದೋಷಗಳು ಕಂಡು ಬಂತು ಅಂತಂದ್ರೆ ಆಗಿಂದಾಗ ತಿದ್ದಿ ತೀಡಿ ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ಕೊಟ್ಟು ಬೆಳೆಸಿದ್ರಲ್ಲ, ಆ ಸಂಸ್ಕಾರದಿಂದಲೇ ಇವತ್ತು ಅವರು ಯುದ್ಧದಲ್ಲಿ ಗೆದ್ದಿದ್ದಾರ. ಆದ್ರೆ ನೀನೇನು ಮಾಡಿದ್ದೀಯಾ ಅಂತಂದ್ರೆ, ನನ್ನ ಗಂಡನಾಗಿರ್ತಕ್ಕಂಥ ಧೃತರಾಷ್ಟ್ರನು ಕೂಡ ಕಣ್ಣಿಲ್ಲ ಅನ್ನುವಂಥ ಕಾರಣಕ್ಕಾಗಿ ನೀನು ಕೂಡ ಏನು ಮಾಡಿದ್ದೀಯಾ ಅಂತಂದ್ರೆ, ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು, ಬರೇ ಕಣ್ಣಿಗೆ ಬಟ್ಟೆಯನ್ನು ಅಷ್ಟೇ ಅಲ್ಲ, ಮನಸ್ಸಿಗೂ ಕೂಡ ಬಟ್ಟೆಯನ್ನು ಕಟ್ಟಿಕೊಂಡು ಕಣ್ಣು ಮನಸ್ಸನ್ನು ಮುಚ್ಚಿಕೊಂಡು ಕುಳಿತು ಬಿಟ್ಟಿದ್ದಿಲ್ಲ. ನಿನ್ನ ಮಕ್ಕಳು ಏನ್ ಮಾಡಿದಾರ, ಎಷ್ಟು ಸರಿ ದಾರಿಯಲ್ಲಿ ಹೋಗ್ತಾ ಇದ್ದಾರ, ಎಷ್ಟು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರ ಅಂತ ಒಂದು ದಿನ ಒಂದು ಕ್ಷಣನೂ ಕೂಡ ನೀನು ನೋಡ್ಲಿಲ್ಲ. ಆ ನೋಡಲಾರದ ತಪ್ಪಿಗೆ ಇವತ್ತು ನಿನ್ನ ಕೌರವರಾಗಿರ್ತಕ್ಕಂಥ ನಿನ್ನ ಮಕ್ಕಳೆಲ್ಲರೂ ಆ ಯುದ್ಧದಲ್ಲಿ ಸೋತು ಬಿಟ್ಟಿದ್ದಾರ. ಇದಕ್ಕೆ ನೀನೇ ಕಾರಣ ಅಂತೇಳಿ ಶ್ರೀಕೃಷ್ಣ ಹೇಳ್ತಾನೆ. ಆಗ ನಾವು ನೆನಪು ಮಾಡ್ಕೋಬೇಕು ಏನು ಅಂತಂದ್ರೆ, ಒಬ್ಬ ತಾಯಿಯಾಗಿರ್ತಕ್ಕಂಥವಳು ತನ್ನ ಮಕ್ಕಳ ಒಂದು ಬೆಳೆಸುವಂತ ರೀತಿಯಲ್ಲಿ, ಆ ಮಕ್ಕಳನ್ನ ಲಾಲನೆ ಪಾಲನೆ ಪೋಷಣೆ ಮಾಡುವಂತ ರೀತಿಯಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಅನುಕ್ಷಣನೂ ಕೂಡ ಆ ಮಕ್ಕಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರದ ದಾರಿಯನ್ನು ಹಾಕಿ ಕೊಟ್ಟಾಗ ಆ ಮಕ್ಕಳು ಇತಿಹಾಸ ಪುರುಷರಾಗ್ತಾರೆ ಅಂತಕ್ಕಂಥದ್ದನ್ನ ಈ ಒಂದು ಮಹಾಭಾರತದ ಘಟನೆಯಿಂದ ನಮ್ಗೆಲ್ರಿಗೂ ವೇದ್ಯ ಆಗುತ್ತೆ. ಕೋಲ್ಕತ್ತಾದಲ್ಲಿ ಒಬ್ಳು ತಾಯಿ ಇದ್ದಳು. ಆ ತಾಯಿಗೆ 4-6 ಜನ ಹೆಣ್ಮಕ್ಳಿದ್ರು. ಸಹಜವಾಗಿ ತಾಯಿ ಅಂದಾಕ್ಷಣ ಅವ್ರಿಗೊಂದು ಹಂಬಲ ಇರುತ್ತೆ, ಗಂಡು ಮಗ ಆಗಬೇಕು ಅಂತೇಳಿ. ಆ ತಾಯಿನೂ ಕೂಡ ಕಾಶಿ ವಿಶ್ವನಾಥನಲ್ಲಿ ಹರಕೆ ಹೊಡ್ತಾಳೆ. ಹರಕೆ ಹೊತ್ತು ಪ್ರತಿ ಸೋಮವಾರಕ್ಕೊಮ್ಮೆ ಉಪವಾಸವನ್ನ ವ್ರತವನ್ನ ಮಾಡ್ತಾ ಮಾಡ್ತಾ ಆ ಕಾಶಿ ವಿಶ್ವನಾಥನಲ್ಲಿ ಬೆಳ್ಕೋತಾಳೆ, ನನಗೂ ಕೂಡ ಒಂದು ಗಂಡು ಮಗುವನ್ನು ಕೊಡುವು ಅಂತೇಳಿ. ಆ ತಾಯಿಯ ಒಂದು ಪ್ರಾರ್ಥನೆ ನಮ್ಮ ಮಗುವನ್ನು ಕೊಟ್ಟಳಲ್ಲ, ಅದಕ್ಕೆ ಹೇಳ್ತಾ ಇರೋದು ಏನು ಅಂತಂದ್ರೆ, ಶಾಸ್ತ್ರಿಗಳಾಗಲಿ ನಮ್ಮ ಪರಮ ಪೂಜ್ಯರಾಗಲಿ ಎಲ್ಲರೂ ಹೇಳೋದು ಒಂದೇ ಮಾತು ಏನು ಅಂತಂದ್ರೆ, ದೇವರ ಸ್ಮರಣೆ ನಮ್ಮ ಪ್ರತಿ ಕ್ಷಣದ ಒಂದು ಸ್ಮರಣೆ ಆಗಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಎಷ್ಟು ಪುಣ್ಯವಂತರು ಅಂತಂದ್ರೆ, ಪರಮ ಪೂಜ್ಯರು ನಮಗೆಲ್ರಿಗೂ ಒಂದು ಸಂಸ್ಕಾರದ ದಾರಿಯನ್ನ ತೋರಿಸಿಕೊಟ್ಟಿದ್ದಾರೆ, ಒಂದು ಭಕ್ತಿಯ ಸಂಸ್ಕಾರದ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಇನ್ನೊಂದು ರೀತಿಯಲ್ಲಿ ಅಧ್ಯಾತ್ಮದ ಬೆಳಕಿನ ಒಂದು ಸಂಸ್ಕಾರವನ್ನು ಕೂಡ ನಮಗೆ ಪರಮ ಪೂಜ್ಯರು ಕೊಟ್ಟಿದ್ದಾರೆ. ಜೊತೆಗೆ ಇಂಥ ಒಂದು ಶ್ರಾವಣ ಮಾಸದ ಕಾರ್ಯಕ್ರಮ ಇರ್ಬೋದು, ಶಿವರಾತ್ರಿ ಕಾರ್ಯಕ್ರಮ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಹಿತ ತಮ್ಮ ಒಂದು ಜ್ಞಾನ ಏನಿದೆ ಆ ಜ್ಞಾನದ ಒಂದು ಸಂಸ್ಕಾರವನ್ನು ಕೂಡ ನಾವು ಭಕ್ತರಾಗಿರ್ತಕ್ಕಂಥ ನಮ್ಗೆಲ್ರಿಗೂ ಆ ಅಂತ ಒಂದು ಸಂಸ್ಕಾರವನ್ನು ಕೊಟ್ಟಿದ್ದಾರಲ್ಲ, ಇಂಥ ಪರಮ ಪೂಜ್ಯರನ್ನು ಪಡೆದುಕೊಂಡಿರ್ತಕ್ಕಂಥವ್ರು ನಾವೇ ಧನ್ಯರು, ನಾವೇ ಪುಣ್ಯವಂತರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಬಹುಶಃ ನಾವು ಯಾರು ಸ್ವಾಮಿ ವಿವೇಕಾನಂದರನ್ನ ನೋಡಿಲ್ಲ, ಆದರೆ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರಲ್ಲಿ 2ನೇ ಸ್ವಾಮಿ ವಿವೇಕಾನಂದರನ್ನ ಕಣ್ಣಾರೆ ನುಡಿದ್ದೀವಿ. ಹಾಗೆ ಕರ್ತೃ ಶ್ರೀ ಸದ್ಗುರು ಉದಯಲಿಂಗೇಶ್ವರನನ್ನ ನಾವು ಯಾರೂ ಕಣ್ಣಾರೆ ನೋಡಿಲ್ಲ, ಆದರೆ
ಉದಯಲಿಂಗೇಶ್ವರ ಎರಡನೇ ರೂಪವನ್ನು ಪರಮ ಪೂಜ್ಯರಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಇದಕ್ಕಿಂತ ದೊಡ್ಡ ಪುಣ್ಯ ನಮಗೆ ಇನ್ನೇನು ಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತಿನ ಒಂದು ವಿಷಯದಲ್ಲಿ ಸಂಸ್ಕಾರ ಅಂತಕ್ಕಂಥ ವಿಚಾರವನ್ನು ಬಹಳ ಒಂದು ಮನಮುಟ್ಟುವ ರೀತಿಯಲ್ಲಿ ಶಾಸ್ತ್ರಿಗಳು ನಮಗೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ಬಂಧುಗಳೇ, ಒಂದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಏನು ಅಂತಂದರೆ, ಈ ಸಂಸ್ಕಾರ ಅಂತಕ್ಕಂಥದ್ದು ಸರಿಯಾದ ತಿಳುವಳಿಕೆ, ಸರಿಯಾದ ದಾರಿ ಏನಿದೆ ಆ ದಾರಿಯನ್ನು ನಾವು ಜೊತೆಗೆ ನಮ್ಮ ಮಕ್ಕಳಿಗೂ ಕೂಡ ಅಂಥ ಒಂದು ದಾರಿಯನ್ನು ಹಾಕಿ ಕೊಟ್ಟಿದ್ದೇ ಆದ್ರೆ ಬಹುಶಃ ಇಡೀ ನಾಗಠಾಣ ಗ್ರಾಮ ಸುಕ್ಷೇತ್ರ ಅಷ್ಟೇ ಅಲ್ಲ, ಪವಿತ್ರ ಪಾವನ ಕ್ಷೇತ್ರ ಆಗಲಿಕ್ಕೆ ಖಂಡಿತ ಸಾಧ್ಯ ಅಂತಕ್ಕಂಥ ಮಾತನ್ನು ನಾವೆಲ್ಲರೂ ಒಪ್ಪಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರಾವಣ ಮಾಸದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಬಹಳಷ್ಟು ಪುಣ್ಯಶಾಲಿಗಳು. ಯಾಕೆಂತಂದರೆ ದೇವರ ಸ್ಮರಣೆಯ ಮಾತುಗಳನ್ನು, ಅಮೃತ ವಾಣಿಗಳನ್ನು ನಮ್ಮ ಕಿವಿಯಾರೆ ಕೇಳಿಕೊಂಡು ನಮ್ಮ ಮನಸ್ಸನ್ನು ಪರಿಶುದ್ಧ ಮಾಡಿಕೊಂಡು ನಮ್ಮ ಬದುಕಿಗೆ ಒಂದು ಬೆಳಕನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಅಣಿಯಾಗಿ ಈ ಒಂದು ಶ್ರೀಮಠದ ಈ ಆವರಣದಲ್ಲಿ ನಾವೆಲ್ಲ ಪ್ರತಿನಿತ್ಯ ಸಾಯಂಕಾಲದ ಈ ಸಮಯದಲ್ಲಿ ಬಂದು ಕೂತ್ಕೊಂಡು ಕೇಳುವಂಥದ್ದು ಏನಿದೆಯಲ್ಲ, ಇದು ಮಹಾ ಪುಣ್ಯದ ಕೆಲಸ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತಿನ ವಿಶೇಷವಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ದೇವರು ಗುರುಗಳಾಗಿರ್ತಕ್ಕಂಥ ಪರಮ ಪೂಜನೀಯ ಶ್ರೀ ಮಾಗಚ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ತಮ್ಮ ಅಮೃತ ವಾಣಿಯನ್ನು ನಮಗೆಲ್ಲರಿಗೂ ಉಣಬಡಿಸಬೇಕೆಂದು ಆ ಪರಮ ಪೂಜರಲ್ಲಿ ನಾನು ಅತ್ಯಂತ ಭಕ್ತಿಯಿಂದ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ನಾನು ಅವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಗ್ರಾಮದಲ್ಲಿ ಗಂಗಮ್ಮ ತಾಯಿಯ ಉದರದಲ್ಲಿ, ಗುಂಡೆವಾಡಿ ಗ್ರಾಮದಲ್ಲಿ ಗಂಗಮ್ಮ ತಾಯಿ ಉದರದಲ್ಲಿ ಜನಿಸಿದ ಶಿವಯೋಗಿ ಮಲ್ಲಿಕಾರ್ಜುನ ಗುರುವಾಗಿ, ಜನಿಸಿದ ಶಿವಯೋಗಿ ಮಲ್ಲಿಕಾರ್ಜುನ ಗುರುವಾಗಿ, ಗುಂಡೆವಾಡಿ ಗ್ರಾಮದಲ್ಲಿ ಗಂಗಮ್ಮ ತಾಯಿ ಉದರದಲ್ಲಿ, ಗುಂಡೆವಾಡಿ ಗ್ರಾಮದಲ್ಲಿ ಗಂಗಮ್ಮ ಜನಿಸಿದ ಶಿವಯೋಗಿ ಮಲ್ಲಿಕಾರ್ಜುನ ಗುರುವಾಗಿ, ಜನಿಸಿದ ಶಿವಯೋಗಿ ಮಲ್ಲಿಕಾರ್ಜುನ ಗುರುವಾಗಿ. ಶಿವರಾತ್ರಿ ದಿನದಂದು ಇವರು ಹುಟ್ಟಿ ಬಂದವರು, ಶಿವರಾತ್ರಿ ದಿನದಂದು ಗುರುಗಳು ಹುಟ್ಟಿ ಬಂದವರು, ಶಿವರಾತ್ರಿ ದಿನದಂದೇ ಶಿವನನ್ನು ಕರೆದು ತಂದವರು, ಶಿವರಾತ್ರಿ ದಿನದಂದೇ ಶಿವನನ್ನು ಕರೆದು ತಂದವರು. ಗುಂಡೆವಾಡಿ ಗ್ರಾಮದಲ್ಲಿ ಗಂಗಮ್ಮ ತಾಯಿಯ ಉದರದಲ್ಲಿ, ಗುಂಡೆವಾಡಿ ಗ್ರಾಮದಲ್ಲಿ ಗಂಗಮ್ಮ ತಾಯಿಯ ಉದರದಲ್ಲಿ ಜನಿಸಿದ ಶಿವಯೋಗಿ ಮಲ್ಲಿಕಾರ್ಜುನ ಗುರುವಾಗಿ, ಜನಿಸಿದ ಶಿವಯೋಗಿ ಮಲ್ಲಿಕಾರ್ಜುನ ಗುರುವಾಗಿ. ಅಥಣಿಯ ಮಠದಲ್ಲಿ ಗುರುಗಳು ಶಿಕ್ಷಣ ಪಡೆದವರು, ಅಥಣಿಯ ಮಠದಲ್ಲಿ ಗುರುಗಳು ಶಿಕ್ಷಣ ಪಡೆದವರು, ನಾಗಠಾಣ ಮಠದಲ್ಲಿ ಪಟ್ಟಾಧ್ಯಕ್ಷರಾದವರು, ನಾಗಠಾಣ ಮಠದಲ್ಲಿ ಪಟ್ಟಾಧ್ಯಕ್ಷರಾದವರು. ಗುಂಡೆವಾಡಿ ಗ್ರಾಮದಲ್ಲಿ ಗಂಗಮ್ಮ ತಾಯಿಯ ಉದರದಲ್ಲಿ, ಗುಂಡೆವಾಡಿ ಗ್ರಾಮದಲ್ಲಿ ಗಂಗಮ್ಮ ತಾಯಿಯ ಉದರದಲ್ಲಿ ಜನಿಸಿದ ಶಿವಯೋಗಿ ಮಲ್ಲಿಕಾರ್ಜುನ ಗುರುವಾಗಿ, ಜನಿಸಿದ ಶಿವಯೋಗಿ ಮಲ್ಲಿಕಾರ್ಜುನ ಗುರುವಾಗಿ. ಶಿವನ ಅವತಾರ ತಾಳಿ ಭಕ್ತರ ಉದ್ಧಾರಕ್ಕಾಗಿ, ಶಿವನ ಅವತಾರ ತಾಳಿ ಭಕ್ತರ ಉದ್ಧಾರಕ್ಕಾಗಿ
ಹೋಗಿ